ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ 6 ದಿನಗಳ ಕಸ್ಟಡಿಯಲ್ಲಿರತಕ್ಕಂತ ನಟ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು 5ನೇ ದಿನ. ದರ್ಶನ್ ಅಂಡ್ ಗ್ಯಾಂಗ್ ನಿಂದ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 5ನೇ ದಿನ. ಮನೆಗೆ ಮಾರಿ ಬಾಸ್ಗೆ ಉಪಕಾರಿ ಎಂದವರ ಬಾಳೆ ಹಾಳಾಗಿ ಹೋಗಿದೆ. ಬಾಸ್ ಅಂತ ಬೆನ್ನ ಹಿಂದೆ ಇದ್ದವರು ಇವತ್ತಿನ ದಿನ ಯಾವ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ ಬಾಸ್ ಜೊತೆ ಕಂಬಿ ಹಿಂದೆ ಸೇರ್ತಾ ಇರುವಂತಹ ಕಥೆ ಇದು. ಬಾಸ್ ಅಂತ ಬಾಸನ್ನು ಮೆಚ್ಚಿಸೋದಕ್ಕೆ ಹೋಗಿ ಇವತ್ತೊಂದು ದಿನ ಜೀವನವೇ ಹಾಳಾಗಿ ಹೋಗ್ಬಿಟ್ಟಿದೆ ಇವರೆಲ್ಲರದು ಕೂಡ. ಯಾವತ್ತೂ ಅಷ್ಟೇ ಒಂದು ವಿಚಾರ ತಿಳ್ಕೋಬೇಕು, ಬಾಸ್ ಆಗಲಿ ಮತ್ತೊಂದಾಗಲಿ ಮಗದೊಂದಾಗಲಿ ಎಲ್ಲವೂ ಕೂಡ ಮಿತಿಯಲ್ಲಿ ಇದ್ದರೆ ಎಲ್ಲವೂ ಚಂದ. ಆದರೆ ಅವ್ರಿಗೋಸ್ಕರ ಜೀವನೇ ಕೊಡ್ತೀನಿ ಅಂತ ಹೋದವರು ಇವತ್ತಿನ ದಿವಸ ಕಂಬಿ ಹಿಂದೆ ದಿನಗಳನ್ನು ಕಳೆಯುವಂತಹ ಪರಿಸ್ಥಿತಿ. ಅಷ್ಟು ಸುಲಭಕ್ಕೆ ಇವರಿಗೆಲ್ಲ ಜಾಮೀನು ಕೂಡ ಸಿಗಲ್ಲ. ಇನ್ನೂ ಎಷ್ಟು ತಿಂಗಳು ಬೇಕೋ ಏನೋ ಗೊತ್ತಿಲ್ಲ, ಈವನ್ ಇನ್ಕ್ಲೂಡಿಂಗ್ ದರ್ಶನ್. ಯಾಕೆಂದರೆ ನಾಳೆಗೆ ಅವರ ಪೊಲೀಸ್ ಕಸ್ಟಡಿ ಅವಧಿ ಮುಕ್ತಾಯ ಆದರೂ ಕೂಡ ಜುಡಿಷಿಯಲ್ ಕಸ್ಟಡಿ ಕೊಟ್ಬಿಡ್ತಾರೆ. ಪೊಲೀಸರೇನಾದರೂ ಮತ್ತೆ ಕಸ್ಟಡಿಗೆ ಬೇಡ ಅಂತ ಅಂದರೆ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೆ. ಅವಾಗ ಪರಪ್ಪನ ಅಗ್ರಹಾರದಲ್ಲಿ ಈಗ ಇರತಕ್ಕಂಥದ್ದಾದರೂ ಸ್ವಲ್ಪ ಹೈಫೈ ಆಗಿದೆ. ಯಾವುದು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಸ್ಟೇಷನ್. ಪರಪ್ಪನ ಅಗ್ರಹಾರಕ್ಕೆ ಹೋದರೆ ಸೇಮ್ ಇವ್ರದೆಲ್ಲ ಕಾಸ್ಟ್ಯೂಮ್ ಎಲ್ಲ ಚೇಂಜ್ ಆಗುತ್ತೆ ಆಯಿತಾ. ಜೈಲು ಖೈದಿ ನಂಬರ್ ಕೊಡ್ತಾರೆ, ಜೈಲಿನಲ್ಲಿ ದಿನಗಳನ್ನು ಕಳಿಬೇಕಾಗುತ್ತೆ. ಈಗ ಅವ್ರಿಗೆ ಅನಿಸಿರ್ಬೋದು, ಅಯ್ಯೋ ಏನೋ ಮಾಡೋಕ್ಕೆ ಹೋಗಿ ಏನೋ ಮಾಡ್ಕೊಂಬಿಟ್ವಲ್ಲ, ಜೀವನನೇ ಹಾಳಾಗ್ಬಿಡ್ತಲ್ಲ ಅಂತ. ಯಾಕೆಂದರೆ ಇವ್ರನ್ನ ನಂಬಿ ಇವರ ಕುಟುಂಬದವರು ಇದ್ದಾರೆ ಪಾಪ. ಅತಿರೇಕದ ಅಭಿಮಾನ ಆದ ತಪ್ಪಿಗೆ ಈಗ ಪಶ್ಚಾತ್ತಾಪ ಅಂತೆ. ಆರೋಪಿಗಳಿಗೆ ಅತ್ತ ಸಮಾಜದಲ್ಲೂ ಗೌರವ ಹೋಯಿತು, ಇತ್ತ ತಮ್ಮ ಮನೆಯವರಿಂದಲೂ ಕೂಡ ಬೆಲೆ ಇಲ್ಲ, ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಭಿಮಾನ ಅನ್ನುವಂಥದ್ದು ಯಾವತ್ತೂ ಕೂಡ ಅತಿರೇಕಕ್ಕೆ ಹೋಗಬಾರ್ದು. ಆದ ತಪ್ಪಿಗೆ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಆರೋಪಿಗಳಿಗೆ ಅತ್ತ ಸಮಾಜದಲ್ಲೂ ಗೌರವ ಹೋಯಿತು, ಇತ್ತ ತಮ್ಮ ಮನೆಯವರಿಂದಲೂ ಬೆಲೆ ಇಲ್ಲ. ಆರ್ಥಿಕವಾಗಿ ಸಂಕಷ್ಟದಲ್ಲಿ ಕೆಲ ಆರೋಪಿಗಳ ಕುಟುಂಬ ಇದೆ. ಒಂದು ಹೊತ್ತು ಊಟಕ್ಕೆ ಕಷ್ಟಪಡುವಂತಹ ಪರಿಸ್ಥಿತಿ ಇದೆ. ನಾನು ನೋಡ್ತಾ ಇದ್ದೆ ಮೊನ್ನೆ ಎಲ್ಲ ಮಂಡ್ಯದಲ್ಲಿ ಕೆಲವರೆಲ್ಲ ಅವ್ರ ತಾಯಿಯೆಲ್ಲ ಮಾತನಾಡ್ತಾ ಇದ್ರು ಪಾಪ. ವಿಪರೀತ ಕಷ್ಟದಲ್ಲಿದೆ. ಬಾಸ್ಗಾಗಿ ಮಾಡಬಾರದ ಕೆಲಸಕ್ಕೆ ಕೈ ಹಾಕಿ ಈಗ ಸಂಕಷ್ಟ ತಂದಿಟ್ಕೊಂಡಿದ್ದಾರೆ. ಈಗ ಕುಟುಂಬದವನ್ನೇ ಬೀದಿಗೆ ತರೋ ಹಾಗಾಗಿದೆ. ಇದೊಂಥರ ಪಾಠ ಆಗಬೇಕು ಎಲ್ರಿಗೂ ಕೂಡ. ಇದು ಪಾಠ ಆಗಬೇಕು. ಬಾಸ್ ಅಂದ್ಕೊಂಡು ಅಥವಾ ಇನ್ನೇನೋ ಅಭಿಮಾನವನ್ನು ತೋರ್ಸೋಕ್ಕೆ ಹೋಗಿ ಯಾವ ಪರಿಪ್ರಮಾಣದಲ್ಲಿ ಇವರು ತಮ್ಮನ್ನು ತಾವು ತಮ್ಮ ಜೀವನವನ್ನು ನರಕಕ್ಕೆ ದೂಡ್ಕೊಂಡಿದ್ದಾರೆ ಅಂತಕ್ಕಂಥ ಅರಿವೇ ಆಗ್ತಿಲ್ಲ ಪಾಪ. ಆ ಮುಗ್ಧ ತಾಯಂದಿರ ಮುಖಗಳನ್ನ ನೋಡಿ ಪಾಪ ಅವ್ರಿಗೆ ಗೊತ್ತಿಲ್ಲ ಏನುವೆ. ಅಯ್ಯೋ ನನ್ನ ಮಗ ದರ್ಶನ್ ಅಂತ ಹುಚ್ಚು ಅಭಿಮಾನಿ ಅವ್ರ ಜೊತೆನಲ್ಲೇ ಇದ್ದ, ಇವತ್ತಿನ ದಿನ ಅವ್ರಿಗೋಸ್ಕರ ಜೈಲು ಸೇರಿದ್ದಾನೆ, ಅದು ಗೊತ್ತೇ ಇಲ್ಲ ಎಷ್ಟೋ ಜನಕ್ಕೆ. ಮಂಡ್ಯದಲ್ಲಿ ಒಂದು ಸುದ್ದಿ ಮೊನ್ನೆ ನೋಡ್ತಾ ಇದ್ದೆ. ಆ ತಾಯಿ ಮಾತನಾಡಿದ್ರೆ, ಅಯ್ಯೋ ನನ್ನ ಮಗ ಬೆಂಗಳೂರಲ್ಲಿದ್ದಾನೆ, ಕೇಬಲ್ ಕೆಲಸ ಮಾಡ್ತಾನೆ, ತಿಂಗಳಿಗೆ ಇಷ್ಟು ಅಂತ ದುಡ್ಡು ಕಳಿಸ್ತಾನೆ ಅಂತ. ಅವ್ರಿಗಿನ್ನೂ ಅವನು ಜೈಲು ಸೇರಿರ್ತಕ್ಕಂಥ ಸುದ್ದಿ ಕೂಡ ಗೊತ್ತಿಲ್ಲ. ಏನೋ ಮಗ ಕಳಿಸೋ ಇಷ್ಟೋ ದುಡ್ಡಿನಲ್ಲಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು ಪಾಪ. ಈಗ ನೋಡಿ ಅನು ಅಂತಕ್ಕಂಥವನ ತಂದೆ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ನನ್ನ ಮಗನಿಗೆ ಈ ಥರ ಜೈಲು ಶಿಕ್ಷೆ ಆಗಿದೆ ಅಂತ. ಈ ಕಡೆ ತಂದೆನೂ ಇಲ್ಲ, ಮಗನೂ ಜೈಲಿಗೆ ಹೋಗಿದ್ದಾನೆ. ಆ ತಾಯಿ ಪರಿಸ್ಥಿತಿ ಹೇಗಾಗಬೇಕು. ಸೇಮ್ ವಿತ್ ರೇಣುಕಾಸ್ವಾಮಿ ಮನೆಯಲ್ಲೂ ಇದೇ ಪರಿಸ್ಥಿತಿ ಇರ್ತಕ್ಕಂಥದ್ದು. ಮನೆಗೆ ಆಧಾರ ಸ್ತಂಭವಾಗಿದ್ದವನು ಅವನೊಬ್ಬನೇ, ದುಡ್ಡು ಹಾಕಬೇಕಾದವನು. ತಂದೆ ರಿಟೈರು, ತಾಯಿ ವಯಸ್ಸಾಗಿದೆ, ಹೆಂಡತಿ ಗರ್ಭಿಣಿ, ತಂಗಿಯನ್ನು ಮದುವೆ ಮಾಡಿಕೊಟ್ಟಿದ್ದಾರೆ. ಇನ್ಯಾರು ಆ ಮನೆಗೆ ದಿಕ್ಕ್ಯಾರು? ಯಾಕೆ ಯಾರು ಅರ್ಥ ಮಾಡ್ಕೊಳ್ಳಲ್ಲ ಈ ಅತಿರೇಕದ ವರ್ತನೆಯಿಂದ ಯಾಕೆ ನಿಮ್ಮ ಜೀವನವನ್ನು ಹಾಳು ಮಾಡ್ಕೋತೀರಾ? ಅದಕ್ಕೆ ನಾವು ಯಾವತ್ತೂ ಹೇಳೋದು, ಕೇವಲ ಈ ರಾಜಕಾರಣಿಗಳಿಗೆ ಮತ್ತು ಸಿನಿಮಾ ನಟರಿಗೆ ಈ ರೀತಿ ಅಭಿಮಾನಿಗಳಿರ್ತಾರೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಬಾಸ್ ಅಂದ್ಕೊಂಡು ಏನೋ ಮಾಡ್ಕೊಳ್ಳೋಕೆ ಹೋಗಿ ಏನೋ ಮಾಡಿಕೊಂಡು ಜೈಲು ಸೇರಿರೋದು ಒಂದು ಕಡೆ ಆದರೆ, ಅವರ ಕುಟುಂಬದಲ್ಲಿ ಕೆಲವರ ಕುಟುಂಬದವರು ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ಪಾಪ. ಅವ್ರಿಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟ, ಮಗ ಜೈಲಿಗೆ ಹೋಗ್ಬಿಟ್ಟಿದ್ದಾನೆ. ಇದೆಲ್ಲ ಇವರ ಅರಿವಿಗೆ ಬಂದಿದೆಯಾ? ಏನಾದರೂ ಒಂಚೂರು ಬದಲಾವಣೆ ಅಂತಕ್ಕಂಥದ್ದು ಅವರಲ್ಲಿ ಕಾಣ್ತಾ ಇದೆಯಾ ಅಂತ? ಅರವಿಂದ್, ಅತಿ ಆದ್ರೆ ಅಮೃತ ಕೂಡ ವಿಷ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಬೇಕಿಲ್ಲ. ಯಾಕಂದ್ರೆ ಅಭಿಮಾನ ಅನ್ನೋಂಥದ್ದು ಮನಸ್ಸಲ್ಲಿರಬೇಕು, ನಾವು ತೋರಿಸುವಂಥ ಪ್ರೀತಿಯಲ್ಲಿರಬೇಕು. ಅದು ಅತಿರೇಕಕ್ಕೆ ಹೋದಂಥ ಸಂದರ್ಭದಲ್ಲಿ ಈ ರೀತಿಯಾದಂಥ
ಕೆಲವೊಂದಷ್ಟು ಘಟನೆಗಳಿಗೆ ಕಾರಣ ಆಗುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆ ಘಟನೆ ಆದ ಬಳಿಕ ಒಂದಷ್ಟು ಅಂಶಗಳು ಯಾಕಂದ್ರೆ ಅರೆಸ್ಟ್ ಆಗಿರುವಂತಹ ಅಂದ್ರೆ ವಶದಲ್ಲಿರುವಂತಹ ಆರೋಪಿಗಳಲ್ಲಿ ಬಹುತೇಕರೆಲ್ಲರೂ ಕೂಡ ಕೂಲಿಯನ್ನ ಮಾಡ್ಕೊಂಡಿದ್ದಂಥವ್ರು, ಅಲ್ಲಿ ಇಲ್ಲಿ ಎಲ್ಲೊಂದ್ ಕಡೆ ದಿನನಿತ್ಯ ಸಂಪಾದನೆಯನ್ನ ಮಾಡಿ ಫ್ಯಾಮಿಲಿಗಳನ್ನ ಅಂದ್ರೆ ಅವ್ರ ಕುಟುಂಬಗಳೇನಿದ್ದು ಅವುಗಳನ್ನ ಸಾಕ್ತಾ ಇದ್ದಂಥವ್ರು. ಬಟ್ ಆದ್ರೆ ಘಟನೆ ಆದ ಬಳಿಕ ಈಗ ಅವರೆಲ್ಲರೂ ಕೂಡ ಪೊಲೀಸರ ವಶದಲ್ಲಿರುವಂತಹ ಕಾರಣಕ್ಕಾಗಿ ಎಷ್ಟೋ ಕುಟುಂಬಗಳಿಗೆ ನಮ್ಮ ಮಗ ಏನಾಗಿ ಅರೆಸ್ಟ್ ಆಗಿದ್ದಾನೆ ಎನ್ನುವಂತ ಮಾಹಿತಿ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸೊ ನಿನ್ನೆ ಮೊನ್ನೆ ಎಲ್ಲ ನಾವು ಒಂದಷ್ಟು ಘಟನೆಗಳನ್ನ ನೋಡ್ತಾ ಇದ್ವಿ. ಅವರ ಕುಟುಂಬದವ್ರನ್ನೆಲ್ಲರನ್ನು ಮಾತಾಡ್ತಾ ಸಂದರ್ಭದಲ್ಲೂ ಕೂಡ ಅದೇ ವಿಚಾರಗಳನ್ನ ಹೇಳ್ತಾ ಇದ್ರು. ಯಾಕಾಗಿ ಹೋಗಿದ್ದಾರೆ ಅನ್ನುವಂಥದ್ದೇ ಗೊತ್ತಿಲ್ಲ. ಯಾಕಂದ್ರೆ ಅವರೆಲ್ಲರೂ ಕೂಡ ಇವ್ರಗಳ ಮೇಲೆ ಡಿಪೆಂಡ್ ಆಗಿದ್ದಂಥವ್ರು. ಆರೋಪಿಗಳೇನಿದ್ದಾರೆ ಅವರು ಆ ದಿನ ದುಡಿದ್ರೆ ಮಾತ್ರ, ಆ ದಿನ ಮನೆಗಳಿಗೆ ಏನಾದ್ರೂ ದುಡ್ಡನ್ನ ತೆಗೆದುಕೊಂಡು ಹೋಗಿ ಕೊಟ್ರೆ ಮಾತ್ರ ಅವ್ರಗಳ ಜೀವನವನ್ನ ಸಾಗಿಸುವಂತ ಪರಿಸ್ಥಿತಿ ಆ ಮನೆಗಳಲ್ಲಿ ಇದ್ರೂ ಕೂಡ ಇವ್ರು ಯಾರು ಕೂಡ ಅದನ್ನ ಅರ್ಥಕೊಳ್ಳದೆ ಬಾಸ್ ಅನ್ನುವಂತಹ ಅಂದ್ರೆ ಅಭಿಮಾನವನ್ನ ತೋರಿಸುವಂತಹ ಅತಿರೇಕದ ವರ್ತನೆಯಿಂದಾಗಿ ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂದ್ರೆ ಅವರನ್ನ ಮೆಚ್ಚಿಸಬೇಕು, ಅವ್ರಿಗೆ ಏನೋ ಒಂದು ನಮ್ಮ ಕಡೆಯಿಂದ ಮಾಡಿದ್ರೆ ಅವ್ರು ನಮ್ಮನ್ನ ಇನ್ನೊಂದು ರೀತಿಯಲ್ಲಿ ನಾವು ಮೆಚ್ಕೋಬಹುದು ಅನ್ನುವಂತ ಕಾರಣಕ್ಕಾಗಿ ನಡೆದುಕೊಂಡಂತ ಈ ಅತಿರೇಕದ ವರ್ತನೆಯಿಂದಾಗಿ ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಿನ್ನೆ ಮೊನ್ನೆ ಎಲ್ಲ ವಿಚಾರಣೆ ಮಾಡುವಂತ ಸಂದರ್ಭದಲ್ಲೂ ಕೂಡ ಆ ವಿಚಾರಗಳನ್ನ ಅವರ ಗಮನಕ್ಕೆ ತಂದಾಗ ಒಂದಷ್ಟು ಜನ ಕಣ್ಣೀರನ್ನ ಹಾಕಿರುವಂತದ್ದು ಕೂಡ ಇರುವಂತದ್ದು. ಯಾಕಂದ್ರೆ ಈ ಘಟನೆಯನ್ನ ನಾವು ಎಲ್ಲೋ ಒಂದ್ ಕಡೆ ಈ ರೀತಿ ಹ್ಯಾಂಡಲ್ ಮಾಡದೇ ಇದ್ರೆ, ಅದನ್ನ ಬೇರೆ ರೀತಿ ಅಂದ್ರೆ ಬೇರೆ ಯಾವ್ದಾದ್ರು ಒಳ್ಳೆ ರೀತಿಯಲ್ಲಿ ನಾವು ಇದನ್ನ ಹ್ಯಾಂಡಲ್ ಮಾಡಿದ್ರೆ ಈ ರೀತಿಯಾದಂತಹ ಪರಿಸ್ಥಿತಿ ನಮ್ಮ ಯಾರಿಗೂ ಕೂಡ ಬರ್ತಾ ಇರಲಿಲ್ಲ. ಕಂಪ್ಲೀಟ್ ಆಗಿ ನಾವು ಇದರ ಆದಿ ತಪ್ಪಿದ್ದಂತ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಕೂಡ ಸಂಕಷ್ಟವನ್ನು ಎದುರಿಸಬೇಕಾಗಿದೆ ಅನ್ನುವಂಥದ್ದು. ಬಹಳ ಪ್ರಮುಖವಾಗಿ ಒಂದು ಕೊಲೆ ಸರಿಸುಮಾರು 17ರಿಂದ 18 ಫ್ಯಾಮಿಲಿಗಳು ಬೀದಿಗೆ ಬರುವಂತೆ ಮಾಡಿರುವಂಥದ್ದು. ಯಾಕಂದ್ರೆ ಇಲ್ಲಿರುವಂತಹ ಆರೋಪಿಗಳನ್ನು ಸೇರಿದಂತೆ ಆ ರೇಣುಕಾಸ್ವಾಮಿ ಕುಟುಂಬ ಸೇರಿದಂತೆ ಇವರೆಲ್ಲರ ಕುಟುಂಬಗಳೇನಿದೆ ಇವರೆಲ್ಲರೂ ಕೂಡ ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಸಮಾಜದಲ್ಲೂ ಕೂಡ ಅವರಿಗೆ ಒಳ್ಳೆ ಹೆಸರುಗಳು ಇಲ್ಲದೆ ಇರುವಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕೇವಲ ಆರೋಪಿಗಳು ಮಾತ್ರ ಅಲ್ಲ, ಅವರ ಕುಟುಂಬಸ್ಥರಿಗೂ ಕೂಡ ಅದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ನಿಮ್ಮ ಫ್ಯಾಮಿಲಿಯವರು, ನಿಮ್ಮ ಮಗನೋ ನಿಮ್ಮ ಗಂಡನೋ ಯಾರೋ ಒಬ್ರು ಕೊಲೆಯನ್ನ ಮಾಡಿದ್ದಾರೆ, ನಿಮ್ಮ ದಿನನಿತ್ಯ ಟಿವಿಲಿ ಕಾಣಿಸ್ಕೊಳ್ತಾ ಇದ್ದಾರೆ ಅನ್ನುವಂತ ಒಂದಷ್ಟು ಅಂಶಗಳನ್ನ ಅವರ ಮುಂದೆ ಇಟ್ಟಂತ ಸಂದರ್ಭದಲ್ಲಿ ಅವರ ಕುಟುಂಬದವರಿಗೂ ಕೂಡ ಮುಜುಗರ ಆಗುವಂಥದ್ದು, ಇರಿಸು ಮುರುಸು ಆಗುವಂಥದ್ದು ಸಾಮಾನ್ಯವಾಗಿ ಆಗ್ತದೆ. ಸೊ ಈ ಕಾರಣಕ್ಕಾಗಿ ನಮ್ಮಿಂದ ನಮ್ಮ ಕುಟುಂಬಗಳು ಕೂಡ ಇವತ್ತು ಸಂಕಷ್ಟವನ್ನು ಎದುರಿಸಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತ ಎಲ್ಲೊಂದ್ ಕಡೆ ಆ ಪಶ್ಚಾತ್ತಾಪ ಕಾಣ್ತಾ ಇದೆ. ಅದೇ ಕಾರಣಕ್ಕಾಗಿ ಆ ಅಳಲನ್ನ ತೋರ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಕೆಲವೊಂದಷ್ಟು ವಿಚಾರಣಾ ಸಂದರ್ಭದಲ್ಲಿ ಹೊರಬಂದಿರುವಂತದ್ದು. ಸೊ ಆ ಪಶ್ಚಾತ್ತಾಪ ಈಗ ಕಳೆದ್ರೆ ಅದು ಪ್ರಯೋಜನ ಇಲ್ಲ. ಯಾಕಂದ್ರೆ ಘಟನೆ ಕೈ ಮೀರಿ ಹೋಗಿದೆ. ಕೈ ಮೀರಿ ಹೋಗಿರುವಂತಹ ಘಟನೆಗೆ ಶಿಕ್ಷೆಯನ್ನ ಅನುಭವಿಸಲೇಬೇಕು. ಹಾಗಾಗಿ ಮುಂದೆ ಏನಾಗುತ್ತೆ ಎಲ್ಲವನ್ನ ಕೂಡ ಇವರು ಅನುಭವಿಸಲೇಬೇಕಾದಂತಹ ಸ್ಥಿತಿ ಸದ್ಯಕ್ಕೆ ಅವರ ಮುಂದೆ ಇರುವಂತಹ ಅದೊಂದೇ ಒಂದು ಆಯ್ಕೆ ಮಾತ್ರ. ಅರವಿಂದ್, ಅತಿರೇಕದ ವರ್ತನೆಯಿಂದ ಜೀವನ ಹಾಳಾಗುತ್ತೆ, ಸಮಾಜದಲ್ಲೂ ಹೆಸರಾಳಾಗುತ್ತೆ, ಮನೆಯಲ್ಲೂ ಕೂಡ ಕೆಟ್ಟ ಹೆಸರು. ಒಂದು ರೀತಿ ಇದೇ ಥರ ಅಭಿಮಾನದ ಪರಾಕಾಷ್ಠೆಗೆ ಹೋಗ್ತಕ್ಕಂಥವ್ರಿಗೆ ಇದೊಂದು ಕ್ಲಾಸಿಕ್ ಎಕ್ಸಾಂಪಲ್, ಒಂದು ಪಾಠ ಆಗಬೇಕು ಇದು ಅಂತ. ರಾಘು, ತಾವೇನು ಹೇಳ್ತೀರಾ? ಖಂಡಿತವಾಗಿ ಅರವಿಂದ್, ಕೇವಲ ಇದೊಂದು ಯಾವುದೋ ಒಂದು ಸಿನಿಮಾ ಕ್ಷೇತ್ರ ಅಂತ ಮಾತ್ರ ಅಲ್ಲ, ಕ್ರೀಡಾ ಕ್ಷೇತ್ರ ಅಲ್ಲ, ರಾಜಕೀಯ ಕ್ಷೇತ್ರ ಅಂತ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ತಮ್ಮ ಅಭಿಮಾನವನ್ನ ತೋರಿಸುವಂತ ರೀತಿ ಒಳ್ಳೆ ರೀತಿಯಲ್ಲಿ ತೋರಿಸಿದ್ರೆ ಮಾತ್ರ ಅದಕ್ಕೂ ಒಂದು ಬೆಲೆ. ಅದು ಅತಿರೇಕಕ್ಕೆ ಹೋದ್ರೆ ಈ ರೀತಿಯಾದಂಥ ಕೆಟ್ಟ ಘಟನೆಗಳಿಗೆ ತಮ್ಮ ಜೀವನವನ್ನ ಕೂಡ ಸಂಕಷ್ಟಕ್ಕೆ ತಾವೇ ಕೈಯಾರೆ ದುಡ್ಕೊಳ್ಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಬೆಸ್ಟ್ ಎಕ್ಸಾಂಪಲ್. ಯಾಕಂದ್ರೆ ಈಗ ಇರುವಂತಹ ಪರಿಸ್ಥಿತಿಗಳು, ಯಾಕಂದ್ರೆ ಅವರ ಫ್ಯಾಮಿಲಿಗಳನ್ನ ನೋಡ್ತಾ ಹೋದಂತ ಸಂದರ್ಭದಲ್ಲಿ ನಿಜಕ್ಕೂ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ಇವ್ರು ಮಾಡಿರುವಂತಹ ತಪ್ಪು, ಇವರ ಒಂದು ತಪ್ಪಿನ ನಡೆಯಿಂದಾಗಿ ಅವರ ಕುಟುಂಬಗಳು ಇದನ್ನು ಎದುರಿಸಬೇಕಾದಂತ ಸ್ಥಿತಿ ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು. ಯಾಕಂದ್ರೆ ಯಾರೋ ಮಾಡಿದ ತಪ್ಪಿಗೆ ಯಾರೋ ಇವತ್ತು ಬೀದಿಗೆ ಬೀಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಕೇವಲ ಮಾಡಿದಂತ ಈ ಒಂದು ಎಡವಟ್ಟು ಏನಿದೆ, ಈ ಎಡವಟ್ಟು ಅಂದ್ರೆ ದರ್ಶನ್ ಅವ್ರು ಇರ್ಬೋದು, ಅವರ ಟೀಮ್ ಏನಿರ್ಬೋದು, ಈ ಒಂದೇ ಒಂದು ಎಡವಟ್ಟು ಇಡೀ ಫ್ಯಾಮಿಲಿಗಳಂದ್ರೆ 18ರಿಂದ 20 ಫ್ಯಾಮಿಲಿಗಳನ್ನ ಬೀದಿಗೆ ತಂದು ನಿಲ್ಲಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಅವ್ರಿಗೂ ಕೂಡ ಇದು ಪಶ್ಚಾತ್ತಾಪಕ್ಕೆ ಕಾರಣ ಆಗಿದ್ರು ಕೂಡ ಅದು ಪ್ರಯೋಜನ ಇಲ್ಲ. ಆದ್ಮೇಲೆ ಕೈ ಮೀರಿದಂತ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯಾದಂತಹ ಯೋಚನೆಗಳನ್ನ ಮಾಡಿ ಕಣ್ಣೀರು ಹಾಕಿದ್ರು ಅದು ಯಾವುದು ಕೂಡ ಒಳ್ಳೇದು ಅಂತದ್ದು ಆಗೋದಿಲ್ಲ. ಆ ಕಾರಣಕ್ಕಾಗಿ ಆ ಘಟನೆಗಳು ಆಗೋದಕ್ಕಿಂತ ಮುನ್ನ ನಾವು ಎಚ್ಚೆತ್ಕೊಂಡ್ರೆ ಮಾತ್ರ, ಈ ರೀತಿಯಾದಂತಹ ಒಂದಷ್ಟು ತಪ್ಪಿನ ನಡೆಗಳನ್ನ ತಪ್ಪಿಸಿದ್ರೆ ಮಾತ್ರ ಜೀವನದಲ್ಲೂ ಕೂಡ ಒಂದಷ್ಟು ಆಗಬಹುದಾದಂತ ಇಂಥ ಕೆಟ್ಟ ಘಟನೆಗಳಿಂದ ನಾವು ತಪ್ಪಿಸ್ಕೊಳ್ಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಜನ ಇದನ್ನ ನೋಡಿ ಕೂಡ ಅರ್ಥ ಮಾಡ್ಕೊಳ್ಬೇಕಾದಂತ ಒಂದು ಸ್ಟೋರಿ ಇದು. ಅರವಿಂದ್.